Yes, students, good morning to all. Today we are going to discuss the topic Iravati Karve and A.R. Desai. Famous Indian sociologist Iravati Karve and A.R. Desai. ಇವತ್ತಿನ ತರಗತಿಯಲ್ಲಿ ನಾವು ಭಾರತೀಯ ಸಮಾಜಶಾಸ್ತ್ರಜ್ಞರಾದಂತಹ ಪ್ರಸಿದ್ಧ ಭಾರತೀಯ ಸಮಾಜಶಾಸ್ತ್ರಜ್ಞರಾದಂತಹ ಇರಾವತಿ ಕರ್ವೆ ಮತ್ತು ಎ.ಆರ್. ದೇಸಾಯಿ ಅವರ ಬಗ್ಗೆ ನೋಡೋಣ. ಫಸ್ಟ್ ಅಬೌಟ್ ಇರಾವತಿ ಕರ್ವೆ ಅಂಡ್ ನೆಕ್ಸ್ಟ್ ಎ.ಆರ್. ದೇಸಾಯಿ. ಇರಾವತಿ ಕರ್ವೆ ಅವರ ಬಗ್ಗೆ ಮೊದಲನೇದಾಗಿ ನೋಡೋಣ. ಇರಾವತಿ ಕರ್ವೆ ರೆಕಗ್ನೈಸ್ಡ್ ಆಸ್ ರಿನೌಂಡ್ ಅಂಡ್ ಬ್ರಿಲಿಯಂಟ್ ಸೋಷಿಯಾಲಜಿಸ್ಟ್. ಇರಾವತಿ ಕರ್ವೆ recognized as renowned and brilliant sociologist. ತಿಳಿದ್ರೆ ಇರಾವತಿ ಕರ್ವೆ ಅವರು ಒಬ್ಬ ಉತ್ತಮ ಸಮಾಜಶಾಸ್ತ್ರಜ್ಞೆ ಮತ್ತು ಬಹಳ ಒಂದು ಪ್ರತಿಭಾವಂತ ಸಮಾಜಶಾಸ್ತ್ರಜ್ಞೆ ಎಂಬುದಾಗಿ ಕರೆಸಿಕೊಂಡಿದ್ದಾರೆ. she was a student of ಡಾಕ್ಟರ್ ಜಿ.ಎಸ್. ಗುರೆ. ಇರಾವತಿ ಕರ್ವೆ ಅವರು ಜಿ.ಎಸ್. ಗುರೆ ಅವರ ವಿದ್ಯಾರ್ಥಿನಿ ಕೂಡ ಹೌದು. as a student of Dr. G.S. Gure, Iravati Karve was first women sociologist, first Indian women sociologist called by Iravati Karve. Iravati Karve ಅವರು ಭಾರತದ ಪ್ರಪ್ರಥಮ ಮಹಿಳಾ ಸಮಾಜಶಾಸ್ತ್ರಜ್ಞೆ ಎಂಬುದಾಗಿ ಕರೆಯಬಹುದಾಗಿದೆ. It is very important question. 1 marks question is coming for your examination. Who is considered as the first women sociologist in India? Who are considered as the first women sociologist in India? Iravati Karve was the first women sociologist in India. Okay, and Iravati Karve was the women sociologist, first women sociologist, and she was completed her degree, PG degree, postgraduate degree in University of Bombay. University of Bombay, Bombay, Mumbai ಯೂನಿವರ್ಸಿಟಿಯಲ್ಲಿ ಅವರ ಪೋಸ್ಟ್ ಗ್ರಾಜುಯೇಟ್ ಸ್ನಾತಕೋತ್ತರ ಪದವಿಯನ್ನು ಮುಗಿಸ್ತಾರೆ, ಕಂಪ್ಲೀಟ್ ಮಾಡ್ತಾರೆ. ಅಂಡ್ ಇರಾವತಿ ಕರ್ವೆ earned PG degree and or postgraduate degree and served as professor in the research center of Pune Deccan College. She earned Iravati Karve earned postgraduate degree in University of Bombay, and also she was she served as a professor. ಅವರು ಏನು ಇರಾವತಿ ಕರ್ವೆ ಅವರು ಪ್ರೊಫೆಸರ್ ಆಗಿ ಪ್ರಾಧ್ಯಾಪಕಿಯಾಗಿ ಎಲ್ಲಿ ಪೂನಾದ ಡೆಕ್ಕನ್ ಕಾಲೇಜಲ್ಲಿ ಸಮಾಜಶಾಸ್ತ್ರ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕಿಯಾಗಿ ಈ ಸೇವೆಯನ್ನು ಸಲ್ಲಿಸ್ತಾರೆ. She earned postgraduate degree at University of Bombay, and also she served as a professor in the research center of Pune Deccan College. And Iravati Karve's field of studies is very much extensive that Indian society, social institutions and kinship are her specialized interest of studies. Dr. Iravati Karve's field of studies is very much extensive. ಅಂದ್ರೆ ಅವರ ಒಂದು ಅಧ್ಯಯನ ಕ್ಷೇತ್ರಗಳು ಏನಾಗಿದೆ ಬಹಳ ವಿಸ್ತಾರವಾದವು ಅಂತ ಹೇಳ್ಬೋದು. ವೆರಿ ಮಚ್ ಎಕ್ಸ್ಟೆನ್ಸಿವ್. ಕರ್ವೇಸ್ ಫೀಲ್ಡ್ ಆಫ್ ಸ್ಟಡೀಸ್ ಇಸ್ ವೆರಿ ಮಚ್ ಎಕ್ಸ್ಟೆನ್ಸಿವ್. ದಟ್ ಈಸ್ ಯಾವುದೆಲ್ಲ ಆಸಕ್ತಿಯ ಕ್ಷೇತ್ರಗಳು, ಅವರ ಅಧ್ಯಯನದ ಆಸಕ್ತಿ ಕ್ಷೇತ್ರಗಳು ಯಾವುದಿಲ್ಲ ಅಂತ ಹೇಳಿದ್ರೆ ಇಂಡಿಯನ್ ಸೊಸೈಟಿ, ಭಾರತೀಯ ಸಮಾಜ, ಅಂಡ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್, ಸಾಮಾಜಿಕ ಸಂಸ್ಥೆಗಳು, ಅಂಡ್ ಕಿನ್ಶಿಪ್ ಮತ್ತು ಬಂಧುತ್ವ ಅಂತ ಹೇಳುವಂಥದ್ದು ಇವರ ಬಹಳ ಆಸಕ್ತಿಯ ಅಧ್ಯಯನ ಕ್ಷೇತ್ರಗಳು ಅಂತ ಹೇಳ್ಬೋದು. ವೆರಿ specialized interest of studies like Indian society, social institutions and kinship are Iravati Karve's specialized interest of studies. And Iravati Karve understanding Indian society and its institution. Iravati Karve understand its Indian society and its institutions on the basis of kinship was her main effort. ಏನು ಇರಾವತಿ ಕರ್ವೆ ಅವರು ಭಾರತೀಯ ಸಮಾಜವನ್ನು ಮತ್ತು ಸಾಮಾಜಿಕ ಸಂಸ್ಥೆಗಳನ್ನು ಯಾವುದರ ಮೂಲಕ ಅವರು ಅರ್ಥ ಮಾಡಿಕೊಳ್ತಾರೆ ಅಥವಾ ಅರ್ಥೈಸಿಕೊಳ್ತಾರೆ ಅಂತ ಹೇಳಿದ್ರೆ ಒನ್ ಕಾನ್ಸೆಪ್ಟ್ ದಟ್ ಈಸ್ ಕಿನ್ಶಿಪ್, ಬಂಧುತ್ವ ಎಂಬ ಒಂದು ವಿಷಯದಲ್ಲಿ ಬಂಧುತ್ವದ ಮೂಲಕ ಅವರು ಭಾರತೀಯ ಸಮಾಜವನ್ನು ಮಾತ್ರ ಅಲ್ಲದೆ ಭಾರತೀಯ ಸಾಮಾಜಿಕ ಸಂಸ್ಥೆಗಳು ಏನಿದಾವೋ ಅವುಗಳನ್ನು ಅರ್ಥ ಮಾಡಿದ್ರು. ಅವರ ವಿಸ್ತಾರವಾದ ಅಧ್ಯಯನ ಆಸಕ್ತಿ ಅಥವಾ ಅಧ್ಯಯನ ಕ್ಷೇತ್ರ ಬಹಳ ವಿಸ್ತಾರವಾಗಿದೆ. ಮಾತ್ರ ಅಲ್ಲದೆ ಅವರ ಆಸಕ್ತಿ ಕ್ಷೇತ್ರಗಳು ಯಾವುದು? ಇಂಡಿಯನ್ ಸೊಸೈಟಿ, ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಅಂಡ್
ಯುಗಾಂತ. These all are the famous works of ಇರಾವತಿ ಕರ್ವೆ. ಇವುಗಳು ಇರಾವತಿ ಕರ್ವೆ ಅವರ ಬಹಳ ಮುಖ್ಯ ಒಂದು ಕೊಡುಗೆಗಳು ಅಥವಾ ಅವರ ಬರಹಗಳು ಅಂತ ಹೇಳ್ಬೋದು. ಕಿನ್ಶಿಪ್ ಆರ್ಗನೈಸೇಷನ್ ಇನ್ ಇಂಡಿಯಾ, ಫ್ಯಾಮಿಲಿ ಇನ್ ಇಂಡಿಯಾ, ಹಿಂದೂ ಸೊಸೈಟಿ ಅಂಡ್ ಇಂಟರ್ಪ್ರಿಟೇಷನ್ ಅಂಡ್ ಯುಗಾಂತ. ಅಂಡ್ ಇರಾವತಿ ಕರ್ವೆ was also very good scholar in Marathi language. She was also very good scholar in Marathi language. ಮರಾಠಿ ಭಾಷೆಯಲ್ಲಿ ಕೂಡ ಅವರು ಬಹಳ ಒಂದು ಮುಖ್ಯವಾದ ಬಹಳ ಒಂದು ಪ್ರಸಿದ್ಧ ತತ್ವಜ್ಞಾನಿಯಾಗಿದ್ರು. ಯಾರು? ಇರಾವತಿ ಕರ್ವೆ ಅವರು. ಗುಡ್ ಸ್ಕಾಲರ್ ಇನ್ ಮರಾಠಿ ಲ್ಯಾಂಗ್ವೇಜ್ ಅಂಡ್ ಶಿ ವಾಸ್ ಆಲ್ಸೋ ರಿಟನ್ ವೇರಿಯಸ್ ಬುಕ್ಸ್ ಇನ್ ಲ್ಯಾಂಗ್ವೇಜ್ ಆಫ್ ಮರಾಠಿ. ಮರಾಠಿ ಲ್ಯಾಂಗ್ವೇಜ್ ಅಲ್ಲಿ ಅವರು ಮರಾಠಿ ಭಾಷೆಯಲ್ಲಿ ಹಲವಾರು ಬುಕ್ ಅನ್ನು ಬರೀತಾರೆ ಅಥವಾ ಪುಸ್ತಕಗಳನ್ನು ಬರೀತಾರೆ. ವಾಟ್ ಆರ್ ಫೇಮಸ್ ಬುಕ್ಸ್ ಆಫ್ ಇರಾವತಿ ಕರ್ವೆ ಇನ್ ಮರಾಠಿ ಲ್ಯಾಂಗ್ವೇಜ್? ಲೈಕ್ ಮರಾಠಿ ಲೋಕಾಂಚಿ ಸಂಸ್ಕೃತಿ. ಮರಾಠಿ ಲೋಕಾಂಚಿ ಸಂಸ್ಕೃತಿ ಅಂತ ಹೇಳುವಂಥದ್ದು ಒಂದು ಮುಖ್ಯ ಪುಸ್ತಕ. ಆಮೇಲೆ ಆಂಚಿ ಸಂಸ್ಕೃತಿ. ಆಂಚಿ ಸಂಸ್ಕೃತಿ ಅಂತ ಹೇಳುವಂತ ಇನ್ನೊಂದು ಪುಸ್ತಕ. ಆಮೇಲೆ ಸಮೋಜ ರಚನಾ. ಸಮೋಜ ರಚನಾ. These three books are written by ಇರಾವತಿ ಕರ್ವೆ with the language ಮರಾಠಿ ಲ್ಯಾಂಗ್ವೇಜ್. ಇನ್ ದಿ ಮರಾಠಿ ಲ್ಯಾಂಗ್ವೇಜ್ ಇರಾವತಿ ಕರ್ವೆ ಅವರು ಮರಾಠಿ ಭಾಷೆಯಲ್ಲಿ ಈ ಮೂರು ಪುಸ್ತಕಗಳನ್ನು ಬರೆದಿದ್ದಾರೆ. ಯಾವೆಲ್ಲ ಪುಸ್ತಕಗಳು? ಮರಾಠಿ ಲೋಕಾಂಚಿ ಸಂಸ್ಕೃತಿ, ಆಂಚಿ ಸಂಸ್ಕೃತಿ and ಸಮೋಜ ರಚನಾ. These all are the contributions of Iravati Karve, Indian sociologist, famous Indian sociologist, and also she was a famous or first women sociologist, women Indian sociologist, contributed to the Indian society or Indian sociology or sociology. And next one, A.R. Desai. A.R. Desai. Akshay Ramanlal Desai. A.R. Desai. Akshay Ramanlal Desai was born on 1915. ಅಂದ್ರೆ A.R. Desai ಅಂದ್ರೆ ಅಕ್ಷಯ್ ರಮನ್ಲಾಲ್ ದೇಸಾಯಿ ಎಂಬುವರು ಒಬ್ಬ ಭಾರತೀಯ ಸಮಾಜಶಾಸ್ತ್ರಜ್ಞರು ಮತ್ತು ಇವರು ಯಾವಾಗ ಜನಿಸ್ತಾರೆ? 1915 ಅವರು ಜನನಾಂಕ ಜನಿಸ್ತಾರೆ. he was a student of G.S. Ghurye. ಇವರು G.S. Ghurye ಅವರ ವಿದ್ಯಾರ್ಥಿಯಾಗಿರ್ತಾರೆ. ಯಾರು? A.R. Desai, ಅಕ್ಷಯ್ ರಮನ್ಲಾಲ್ ದೇಸಾಯಿ. And Akshay Ramanlal Desai was a student of G.S. Ghurye in the Bombay University, ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಅವರ ವಿದ್ಯಾರ್ಥಿಯಾಗಿರ್ತಾರೆ. And later on become the professor and also head of the department of same university, that is Bombay University. ತದನಂತರ ಅವರು ವಿದ್ಯಾರ್ಥಿಯಾಗಿರ್ತಾರೆ. ಯಾರ? G.S. Ghurye ಅವರ ವಿದ್ಯಾರ್ಥಿಯಾಗಿರ್ತಾರೆ. ಇಲ್ಲಿ ಬಾಂಬೆ ಯೂನಿವರ್ಸಿಟಿ, ಮುಂಬೈ ಯೂನಿವರ್ಸಿಟಿಲಿ. ತದನಂತರ ಅವರು ಅಲ್ಲಿ ಅದೇ ಯೂನಿವರ್ಸಿಟಿಯ ಮುಂಬೈ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ, ಪ್ರಾಧ್ಯಾಪಕರಾಗಿ ಮತ್ತು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅವರ HOD ಆಗಿ ನೇಮಕಗೊಳ್ತಾರೆ. And A.R. Desai, for most of his career, he was associated with the various kinds of non-mainstream Marxist political group. For the most of his career, he was associated with various kinds of non-mainstream Marxist political group. ಅವರು ಏನು ಮಾರ್ಕ್ಸ್ವಾದಿಗಳ ಜೊತೆಗೆ ಅವರು ಒಡನಾಟವನ್ನು, ಮಾರ್ಕ್ಸ್ವಾದಿ ರಾಜಕೀಯದ ಜೊತೆಗೆ ಒಡನಾಟವನ್ನು ಇಟ್ಟಿರ್ತಾರೆ. ಯಾರು? A.R. Desai. And he practiced Marxist approach. He preached Marxist approach, or he practiced Marxist approach in sociological studies, and he has been considered as a Marxist sociologist. ಏನು ಇವರು ಮಾರ್ಕ್ಸ್ವಾದವನ್ನು ಅವರ ಸಮಾಜಶಾಸ್ತ್ರದ ಅಧ್ಯಯನದಲ್ಲಿ ಮಾರ್ಕ್ಸ್ವಾದವನ್ನು ಅಳವಡಿಸ್ತಾರೆ. ಮಾತ್ರ ಅಲ್ಲದೆ ಇವರನ್ನು ಏನು ಅಂತ ಕನ್ಸಿಡರ್ ಮಾಡ್ತಾರೆ? He was a Marxist sociologist, ಮಾರ್ಕ್ಸ್ ಸಮಾಜವಾದಿ ಅಂತೇಳಿ ಅವರನ್ನು ಕರೆಯುವಂತೆ ಆಗ್ತದೆ. ಏನು? he practiced Marxist approach, so he has been considered as a Marxist sociologist. ಅವರು ಮಾರ್ಕ್ಸ್ವಾದವನ್ನು ಸಮಾಜಶಾಸ್ತ್ರದಲ್ಲಿ ಅಳವಡಿಸ್ತಾರೆ. ಮಾತ್ರ ಅಲ್ಲದೆ ಮಾರ್ಕ್ಸ್ ಸಮಾಜಶಾಸ್ತ್ರಜ್ಞ ಎಂಬುದಾಗಿ, ಮಾರ್ಕ್ಸ್ವಾದಿ ಸಮಾಜಶಾಸ್ತ್ರಜ್ಞ ಎಂಬುದಾಗಿ ಕರೆಸಿಕೊಳ್ತಾರೆ. And the social background of Indian nationalism is one of the famous works or famous books of the A.R. Desai, or it can be called as, or it is known as best known works of A.R. Desai. What is the best known works of A.R. Desai? The social background of Indian nationalism. The social background of Indian nationalism ಎನ್ನುವಂಥದ್ದು ಬಹಳ ಒಂದು ಪ್ರಸಿದ್ಧವಾದಂತಹ
best known works of A.R. Desai. And he was also and in this book, the social background of Indian nationalism. In this book, Desai offered a Marxist analysis of Indian nationalism, which gave prominence to economic process and divisions. A.R. Desai or Akshay Ramanath Desai offered a Marxist approach in this book. ಯಾವುದು ಈ ಬುಕ್ ಅಲ್ಲಿ ಅವರು ಮಾರ್ಕ್ಸ್ವಾದವನ್ನು ಅಳವಡಿಸ್ತಾರೆ ಮತ್ತು which gave prominence to economic process and divisions, ಆರ್ಥಿಕ ಚಟುವಟಿಕೆಗಳನ್ನು ಮತ್ತು ವಿಭಾಗಗಳನ್ನು ಈ ಬುಕ್ ಅಲ್ಲಿ ಅವರು ಅಳವಡಿಸ್ತಾರೆ ಅಥವಾ ಅವರು ಮಾರ್ಕ್ಸ್ವಾದಿ ತತ್ವವನ್ನು ಈ ಬುಕ್ ಅಲ್ಲಿ ಅಳವಡಿಸ್ತಾರೆ ಅಂತ ಹೇಳ್ಬೋದು. And also another works, or he also worked as on peasant movement and rural sociology, modernization, urban issues, political sociology, forms of the state and human rights. He also worked in this field. ಅವರು ಕೆಲವೊಂದು ಕೊಡುಗೆ ಕೆಲವು ವಿಚಾರಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ. ಯಾವ್ದಂದ್ರೆ ಪೆಸೆಂಟ್ ಮೂವ್ಮೆಂಟ್, ರೈತ ಚಳವಳಿಗಳು, ರೂರಲ್ ಸೋಶಿಯಾಲಜಿ ಹೇಳಿದ್ರೆ ಗ್ರಾಮೀಣ ಸಮಾಜಶಾಸ್ತ್ರ ಅಂತ ಹೇಳುವಂಥದ್ದು, ಮಾಡರ್ನೈಸೇಷನ್ ಆಧುನೀಕರಣ, ಅರ್ಬನ್ ಇಶ್ಯೂಸ್ ಹೇಳಿದ್ರೆ ನಗರ ಅಂಶಗಳು, ಅಂಡ್ ಪೊಲಿಟಿಕಲ್ ಸೋಶಿಯಾಲಜಿ ರಾಜಕೀಯ ಸಮಾಜಶಾಸ್ತ್ರ, ಫಾರ್ಮ್ಸ್ ಆಫ್ ದಿ ಸ್ಟೇಟ್ ಅಂಡ್ ಹ್ಯೂಮನ್ ರೈಟ್ಸ್ ಏನು ರಾಜ್ಯದ ಅಂಶಗಳು ಮತ್ತು ರಾಜ್ಯದ ಅಂಶಗಳು ಮತ್ತು ಹ್ಯೂಮನ್ ರೈಟ್ ಮಾನವ ಹಕ್ಕುಗಳು ಹ್ಯೂಮನ್ ರೈಟ್ ಇವೆಲ್ಲದರ ಬಗ್ಗೆ ಅಧ್ಯಯನವನ್ನು ಮಾಡ್ತಾರೆ. ಅಂಡ್ ರೂರಲ್ ಸೋಶಿಯಾಲಜಿ ಇಸ್ ದಿ ಟರ್ನಿಂಗ್ ಪಾಯಿಂಟ್ and a trend setter in the rural sociological studies in India. ಇಲ್ಲಿ ರೂರಲ್ ಸೋಶಿಯಾಲಜಿ ಅಂತ ಹೇಳೋದು ಗ್ರಾಮೀಣ ಸಮಾಜಶಾಸ್ತ್ರ ಅಂತ ಹೇಳೋದು is a turning point and a trend setter in rural sociological studies in India. A.R. Desai's works is rural sociology is very turning point and also a trend setter in rural sociological studies in India. And he was also wrote the work. He was also wrote welfare state. He was also wrote welfare state, ಕಲ್ಯಾಣ ರಾಜ್ಯ ಅಂತ ಹೇಳುವಂಥದ್ದು. According to him, welfare state is a positive state. He says that welfare state is a positive state, and he also says that the welfare state is democratic state, and also it involved a mixed economy where both private capitalist and enterprises and also state or publicly owned enterprises coexist. He says that welfare state is, he wrote the welfare state, and also he says that according to him welfare state is a positive state, and also says that the welfare state is democratic state and it involves a mixed economy. ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂತ ಹೇಳ್ತಾರೆ, where both private capitalist enterprises and also state or publicly owned enterprises coexist. Welfare state, ಕಲ್ಯಾಣ ರಾಜ್ಯ. ಏನು ಕಲ್ಯಾಣ ರಾಜ್ಯ ಅಂತ ಹೇಳಿದ್ರೆ ಸಮಾಜದ ಒಳಿತಿಗಾಗಿ ಸಮಾಜದ ನೀತಿಗಳನ್ನು ರಚಿಸಲು ಹಾಗೂ ಅನುಷ್ಠಾನಕ್ಕೆ ತರಲು ತನ್ನ ಮುಖ್ಯವಾದ ಅಧಿಕಾರವನ್ನು ಸಕ್ರಿಯವಾಗಿ ಬಳಸುವ ಭರವಸೆಯ ರಾಜ್ಯವೇ ಕಲ್ಯಾಣ ರಾಜ್ಯ. What is welfare state? He says that welfare state is an interventionist state and actively uses its considerable power to design and implement social policies for the better of society. It is called as welfare state according to A.R. Desai. And he also says that the welfare state is democratic state and it involves a mixed economy. ಮಿಶ್ರ ಆರ್ಥಿಕ ವ್ಯವಸ್ಥೆ ಒಳಗೊಂಡಿದೆ ಅಂತ ಹೇಳ್ತಾರೆ, where both private capitalist and also state or publicly owned enterprises coexist. Okay, and he received many honor and he was also elected president of Indian Sociological Society. ಅಂದ್ರೆ ಇವರು ಬಹಳ ಅಥವಾ ಅನೇಕ ಒಂದು ಗೌರವವನ್ನು ಪಡಿತಾರೆ ಯಾರು A.R. Desai ಅವರು. And he was also elected the president of Indian Sociological Society, ಭಾರತೀಯ ಸಮಾಜಶಾಸ್ತ್ರ ಇಂಡಿಯನ್ ಸೋಷಿಯಾಲಜಿಸ್ಟ್ ಅಥವಾ ಇಂಡಿಯನ್ ಸೋಷಿಯಾಲಜಿಕಲ್ ಸೊಸೈಟಿ. ಅಂದ್ರೆ ಅನೇಕ ಹೋನರನ್ನು ಗಳಿಸಿದಂತ ಅಥವಾ ಅನೇಕ ಗೌರವಕ್ಕೆ ಪಾತ್ರರಾಗಿದ್ದಂತಹ A.R. Desai ಅವರನ್ನು ಪ್ರೆಸಿಡೆಂಟ್
society. And remained unusual figure in Indian sociology. He remained unusual figure in the Indian sociology. ದೇಸಾಯಿ ಅವರು ಬಹಳ ಮುಖ್ಯ ಒಬ್ಬ ಬಹಳ ಮುಖ್ಯ ಸಮಾಜಶಾಸ್ತ್ರಜ್ಞರಾಗಿ ಉಳಿತಾರೆ ಅಥವಾ ಬಹಳ ಪ್ರಸಿದ್ಧ ಸಮಾಜಶಾಸ್ತ್ರಜ್ಞರಾಗಿ ದೇಸಾಯಿ ಅವರು ಉಳಿತಾರೆ. ಓಕೆ, these all are the important contributions of Iravati Karve and A.R. Desai. Important question may be coming, maybe you expect in examination for 5 marks and also 2 marks questions. Some books of A.R. Desai or some works of A.R. Desai or some works of Iravati Karve.